ಬಿಜೆಪಿಯಿಂದ ಶಾಸಕ ಹೆಬ್ಬಾರ್ ಎಸ್ಟಿಎಸ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ರಾಜ್ಯಾಧ್ಯಕ್ಷ ವಿಜೇಂದ್ರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಶಿಸ್ತು ಸಮಿತಿ ಈ ನಿರ್ಧಾರ ತೆಗೆದುಕೊಂಡಿದೆ. ಸಹಜವಾಗಿ ಒಬ್ಬ ರಾಜ್ಯಾಧ್ಯಕ್ಷನಾಗಿಯೂ ಕೂಡ ಇದೊಂಥರ ಬೇಡದ ಬೆಳವಣಿಗೆ, ಇದು ಕೊನೆ ಯಾವಾಗ ಅಂತ ಇರುತ್ತೆ. ರಾಜ್ಯಾಧ್ಯಕ್ಷರು ಹಲವಾರು ಬಾರಿ ಹೇಳಿಕೊಂಡಿರ್ತಾರೆ, ಅದನ್ನು ಬಹಿರಂಗವಾಗಿ ಹೇಳಿರಲ್ಲ. ಈ ಥರ ಮಾಡ್ತಾ ಇದ್ದಾರೆ ಇವರು, ಕಾಂಗ್ರೆಸ್ ಪಕ್ಷದ ವೇದಿಕೆಗಳೇ ಕಾಣಿಸ್ಕೊಳ್ತಾರೆ, ಅವ್ರದ್ದು ಆ ನಾಯಕರ ಜೊತೆ ಜಾಸ್ತಿ ಮೂವ್ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಅದಕ್ಕೆ ಹೋಗಿದ್ವಿ ಅಂತಾರೆ. ಅನುದಾನದ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಹೋಗಿದ್ವಿ ಅಂತಾರೆ. ಇದಕ್ಕೆಲ್ಲ ಕೊನೆ ಹೇಗೆ ಅಂತ ಸಹಜವಾಗಿಯೇ ಕಂಪ್ಲೇಂಟ್ ಮಾಡಿರ್ತಾರೆ. ಆದರೆ ಈಗ ನೋಡಪ್ಪ, ಇದು ನಾನಲ್ಲ, ಕೇಂದ್ರದ ಶಿಸ್ತು ಸಮಿತಿ ಇದೆಯಲ್ಲ, ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ನಮ್ಮ ಅಭಿಪ್ರಾಯವನ್ನು ಪಡೆದೇ ಉಚ್ಚಾಟನೆ ಅಂತ ಇದೀಗ BYV ಹೇಳಿದ್ದಾರೆ. ಇಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಇದನ್ನು ಪಡ್ಕೊಂಡ ಮೇಲೇ. ಯಾಕೆಂದರೆ ಇದೇನಾಗ್ಬಿಡುತ್ತೆ, ಪಕ್ಷ ವಿರೋಧಿ ಕೆಲಸಗಳಲ್ಲಿ ಇದ್ದರೂ, ಬೇರೆ ಪಕ್ಷಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದರೂ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಏನೂ ಮಾಡೋಕ್ಕಾಗಲಿಲ್ಲ ವಿಜಯೇಂದ್ರ. ಏನು ಮಾಡ್ಕೊಂಡ್ರೆ ಅವ್ರನ್ನ? ಇದು ಇತ್ತು, ಯತ್ನಾಳ್ರಿಗೂ ಇತ್ತದು, ಸೋಮಶೇಖರ್ ಅವ್ರಿಗೂ ಇತ್ತು, ಹಾರೇಬೈಲು ಶಿವರಾಮ್ ಹೆಬ್ಬಾರ್ ಅವ್ರಿಗೂ ಇತ್ತು. ಇದೊಬ್ಬ ಅಧ್ಯಕ್ಷನಿಗೆ ತುಂಬ ಮುಜುಗರದ ಸನ್ನಿವೇಶ. ಯಾವುದೋ ಒಂದು ಹೋರಾಟ ಮಾಡಬೇಕು ಅಂತ ಹೋಗಿರ್ತಾರೆ, ಇವ್ರ ಪಕ್ಷದ ಇಬ್ಬರು ಶಾಸಕರೇ ಕಾಂಗ್ರೆಸ್ ಜೊತೆಲಿ ಇರ್ತಾರೆ. ಅವಾಗ ಏನು ಹೋರಾಟ ಮಾಡೋದು ರೀ, ಅವ್ರ ಮೇಲೆ ಕ್ರಮ ತೊಗೊಂಡ್ರೇನ್ರಿ ಅಂತ ಒಬ್ಬ ಸಣ್ಣ ಹುಡುಗ ಕೇಳಿಬಿಟ್ರು ಉತ್ತರ ಇರಲ್ಲ. ಸೊ ಈಗೇನಾಗಿದೆ, ಇದಕ್ಕೊಂದು ಉತ್ತರ ಸಿಕ್ಕಿದೆ. ನಮ್ಮ ಅಭಿಪ್ರಾಯ ನಾವು ತಿಳಿಸಿದ್ದೀವಿ. BJPಗೆ ಬಂದಾಗ ಯಾರೇ BJPಗೆ ಬಂದಿರಲಪ್ಪ, ಎಲ್ರಿಗೂ ಸಮಾನವಾಗಿ ಅವಕಾಶ ಸಿಕ್ಕಿತ್ತು. ಈಗ ವಿರೋಧ ಪಕ್ಷದಲ್ಲಿ ಕೂರೋದು ಬೇಸರ ತರಿಸ್ಬಿಟ್ಟಿದೆ. ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಇದು ನಮ್ಮ ಪಕ್ಷ, ನಮ್ಮ ನಿರ್ಧಾರ. DCM DKಶಿಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಇದ್ರ ಬಗ್ಗೆ ಅಂತ ಕೂಡ ವಿಜಯೇಂದ್ರ ಹೇಳಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನ 6 ವರ್ಷಗಳ ಕಾಲ ಅಮಾನತನ್ನು ಮಾಡಿರ್ತಕ್ಕಂಥದ್ದು. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೇ ನಿರ್ಧಾರವು ಕೂಡ ST ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಪತ್ರ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ST ಸೋಮಶೇಖರ್ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ಇವತ್ತು ST ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಅವರಿಬ್ಬರಿಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕತ್ವ ಕೂಡ ಗೊತ್ತಿದೆ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಇಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಪಕ್ಷ, ನಮ್ಮ ತೀರ್ಮಾನ. ಯಾರು ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಕ್ಕಿತ್ತು ಸರ್ಕಾರ ಬಂದ ನಂತರದಲ್ಲಿ. ಆದರೆ ಸರ್ಕಾರ ಎಲ್ಲ ವಿರೋಧ ಪಕ್ಷದಲ್ಲಿ ಕೂರಬೇಕು ಅಂದಾಗ ಸ್ವಲ್ಪ ಅವರಿಗೆ ಸಮಸ್ಯೆ ಆಯ್ತು ಕಾಣುತ್ತೆ. ಹಾಗಾಗಿ ಏನು ಪಕ್ಷ ವಿರೋಧಿ ಪಕ್ಷದ ವಿರುದ್ಧ ಏನು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನು ಮಾಡ್ತಾ ಇದ್ರು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ರು, ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡ್ತೇನೆ.